ದೇವರ ಪ್ರೀತಿ ಬಂದು ದೈವಿಕವಾದದ್ದು. ಇಟ್ ಇಸ್ ಅನ್ ಅಗಾಪೆ, ಇಟ್ ಇಸ್ ಅ ಡಿವೈನ್ ಲವ್. ಆ ಪ್ರೀತಿ ನಮ್ಮ ಮೇಲೆ ಸಿದ್ಧಾಂತಪಡಿಸಿ ತೋರಿಸಿದ್ದಾರೆ. ನೀವು ಕರೀಲಿಲ್ಲ, ದೇವರೇ ನಾನು ನಿನ್ನ ಹುಡುಕ್ಬೇಕಪ್ಪ ಅಂತ. ನಮ್ಮನ್ನು ಅವ್ರು ಹುಡ್ಕೊಂಬಂದರು, ನಮ್ಮನ್ನು ಅವ್ರು ಆರಿಸ್ಕೊಂಡ್ರು, ನಮ್ಮ ಮೇಲೆ ಅವ್ರು ಕರುಣೆ ಇಟ್ಟರು. ಇದೆಲ್ಲ ಕರುಣೆ ಇಟ್ಟು ಈ ಸಿದ್ಧಾಂತ ಮಾಡಿ ವಾಕ್ಯದನ್ನು ಎಲ್ಲ ಅವರು ತನ್ನ ಪುಸ್ತಕದಲ್ಲಿ ಬರೆಸಿದ್ದಾರೆ. ಈಗ ಏನು ಮಾಡಿದ್ದಾರೆ, ಅವರ ಶಿಲುಬೆಯ ಮುಖಾಂತರ ಆ ರಕ್ತವನ್ನು ಸುರಿಸಿ ಅವರ ಮಗನನ್ನು ನಮಗೆ ಮುದ್ರೆ ಉಂಗುರವಾಗಿಟ್ಟಿದ್ದಾರೆ. ಆಗ ಯಾವ ಆಶೀರ್ವಾದ ಬೇಕಾ, ಯೇಸು ಅದಕ್ಕೆ ಮುಖ್ಯವಾಗಿಟ್ಟಿದ್ದಾರೆ. ದೇವರಿಗೂ ಮನುಷ್ಯರಿಗೂ ಮಧ್ಯಸ್ಥನು ಒಬ್ಬನೇ, ಆತ ಕ್ರಿಸ್ತನು. Jesus has become an mediator between God and man. He became a bridge. ಆ ದೇವರ ರಾಜ್ಯದಲ್ಲಿ ಹೋಗಿ ಆ ರಾಜ್ಯದ ಆಶೀರ್ವಾದವನ್ನು ಭೂಲೋಕದಲ್ಲಿ ಅನುಭವಿಸೋದಕ್ಕೆ ಅವರೊಂದು ದಾರಿಯಾಗಿ ಹೋಗ್ಬಿಟ್ರು ನೋಡಿ. ಅದಕ್ಕೆ ದೇವರು ವಾಕ್ಯದ ಫಾರ್ ಗಾಡ್ ಸೋ ಲವ್ಡ್ ದ ವರ್ಲ್ಡ್ ಆ್ಯಂಡ್ ಗೇವ್ ಹಿಸ್ ಓನ್ಲಿ ಸನ್. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿನಿಟ್ಟು ತನ್ನ ಒಬ್ಬನೇ ಮಗನ ಕೊಟ್ಟು ಸಿದ್ಧಾಂತಪಡಿಸಿ ತೋರಿಸಿದ್ದಾರೆ ಅಂತ ಹೇಳುತ್ತೆ. ತುಂಬ ಜನ ತಿಳ್ಕೊಂಡ್ರು ದೇವರು ತುಂಬ ಕಠಿಣವಾದ ದೇವರು. ಹಳೆ ಒಡಂಬಡಿಕೆಯಲ್ಲಿ ಆ ರೀತಿಯೇ ಜನ ತಿಳ್ಕೊಳ್ತಾರೆ, ದೇವರು ಅಂತ ಕಠಿಣವಾದ ದೇವರು, ಹೊಡಿ ಕೊಲ್ಲು ಸಾಯಿಸು, ಹೊಡಿ ಕೊಲ್ಲು ಸಾಯಿಸು. So people thought that God is very cruel God. He don't have any mercy, He don't have any grace, He don't have any favor. This God is a terrible God. If you go and touch the tabernacle, then and there only you're going to die. In that way only they died in the Old Testament. 10,000 20,000 people ಹಾಗೆ ಸತ್ರು. ಸೀನಾಯಿ ಬೆಟ್ಟಕ್ಕೆ ಬರಬೇಡಿ, ಯಾರು ಮುಟ್ಟಬೇಡಿ ಅಂತ ಹೇಳ್ತಾರೆ. ಆ ಬೆಟ್ಟದ ಮೇಲೆ ನಿಂತಿರ್ತಾರೆ. ಆ ಬೆಟ್ಟ ಹತ್ರ ಹೋಗಿದ ತಕ್ಷಣ ಕೆಲವೆಲ್ಲ ಸತ್ತು ಹೋದ್ರು ಅಂತ ಹೇಳುತ್ತೆ. ಆಗ ಜನರೊಳಗೆ ಒಂದು ಭಯ ಹಿಡಿದು ಬಿಡ್ತು ನೋಡಿ. ಹಳೆ ಒಡಂಬಡಿಕೆಯಲ್ಲಿ ದೇವರು ತುಂಬ ಕಠಿಣವಾಗಿದ್ದಾರೆ. ನೋ 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 ಗಾಡ್ ವಾಸ್ ಸೋ ಲವಿಂಗ್ ಗಾಡ್ ಓನ್ಲಿ ಈವನ್ ಇನ್ ದ ಓಲ್ಡ್ ಟೆಸ್ಟಮೆಂಟ್. ಆ ಲವ್ ಇದ್ದಿದ್ದಕ್ಕೇ ಆ ಶತ್ರುಗಳನ್ನ ಅವ್ರ ಮುಂದೆ ದಹಿಸಿ ಹಾಕಿದ್ರು ನೋಡಿ. ಹೇಗೆ ಒಂದು ಫಿಲಿಮಲ್ಲಿ ನೋಡ್ತೀರ, ವಿಲ್ಲನ್ನ ಹೀರೋ ಹೊಡಿತಾನೆ, ಆ ರೀತಿ ಹೀರೋ ಹೊಡೆದು ಸಾಯಿಸಬೇಕಾದ್ರೆ ಜನ ಏನು ತಿಳ್ಕೊಳ್ತಾರೆ, ಅಯ್ಯೋ ಏನಪ್ಪ ಹಿಂಗೆ ಸಾಯಿಸ್ತಾರೆ ಜನಗಳನ್ನ. ಅವರೆಲ್ಲ ಯಾಕೆ ಸಾಯಿಸಿದ್ರು ಹಳೆ ಒಡಂಬಡಿಕೆ ಜನನ? ನಿಮ್ಮ ಮೇಲೆ ಇಟ್ಟ ಪ್ರೀತಿಗೋಸ್ಕರನೇ ಅದು. ನಿಮ್ಮ ಮೇಲೆ ಆ ಪ್ರೀತಿ ಇಟ್ಟಿದ್ದಕ್ಕೆ ಅಷ್ಟು ತೋರಿಸಿದ್ರು. ಕೊನೆಗೆ ಜನ ತಿಳ್ಕೊಂಡ್ರು ದೇವರು ತುಂಬ ಕಠಿಣವಾದ ದೇವರು, ಇವ್ರದ್ದು ಪ್ರೀತಿನೇ ಇಲ್ಲ, ಕರುಣೆನೇ ಇಲ್ಲ. ಕಣ್ಣಿಗೆ ಕಣ್ಣು, ಅಲ್ಲಿಗೆ ಅಲ್ಲು, ಹಾಗೆ ಪ್ರತೀಕಾರ ಇಟ್ಬಿಟ್ಟಿದ್ದಾರೆ. ಮುಯ್ಯಿಗೆ ಮುಯ್ಯಿ ಇಟ್ಬಿಟ್ರಲ್ಲ, ಇವರು ಆ ರೀತಿಯಾದ ದೇವರು ಅಂತಲೇ ತಿಳ್ಕೊಂಬಿಟ್ರು. ನೋ, ಹಿ ವಾಸ್ ಎ ಲವಿಂಗ್ ಗಾಡ್ ಫ್ರಮ್ ದ ಬಿಗಿನಿಂಗ್ ಓನ್ಲಿ. ಹಿ ವಾಸ್ ಎ ಲವಿಂಗ್ ಗಾಡ್. ಆ ಲವ್ ಇಲ್ಲ ಅಂದರೆ ಐಗುಪ್ತ ಜನರಿಂದ ಜನರ ಬಿಡ್ಸೋಕ್ಕಾಗಿರೋದ? 430 ವರ್ಷ ಅವ್ರು ಬಂಧನದಲ್ಲಿದ್ದರು, ಅವನ್ನ ಎಳ್ಕೊಂಬರೋಕ್ಕಾಗಿರೋದ? ಆ ಪ್ರೀತಿ ಇದ್ದಿದ್ದಕ್ಕೆ ತಾನೇ ಅವ್ರು ತನ್ನ ಪ್ರೀತಿ ಸಿದ್ಧಾಂತ ಪಡಿಸಿದ್ರು. ಕೊನೆಗೆ ಜನ ಅರ್ಥನೇ ಮಾಡ್ಕೊಳ್ಳಿಲ್ಲ ಅಂತೇಳಿ ದೇವ್ರೇನು ಮಾಡಿದ್ರು, ಹೋಗಿ ನಾನೇ ಹೋಗ್ತೀನಿ ಇವ್ರಿಗೋಸ್ಕರ ಅಂತೇಳಿ ಹೊಸ ಒಡಂಬಡಿಕೆಯಲ್ಲಿ ಮನುಷ್ಯನ ಅವತಾರ ತೆಗೆದುಕೊಂಡು ಕ್ರಿಸ್ತನ ರೂಪದಲ್ಲಿ ತಾಳಿ ಕನ್ನಿಕೆಯಾದ ಮಾತೆ ಮರಿಯಮ್ಮನವರೊಳಗೆ ಜನಿಸಿ ಈ ಭೂಮಿಯೊಳಗೆ ಅವತರಿಸಿ ದೇವರು ಹೇಗಿದ್ದಾನೆ, ದೇವರು ಹೇಗೆ ಮಾತಾಡ್ತಾನೆ, ದೇವರ ಪ್ರತಿರೂಪ ಏನು, ದೇವರು ಹೇಗೆಲ್ಲ ಅನುಕಂಪ ತೋರಿಸ್ತಾನೆ, ದೇವರು ಹೇಗೆಲ್ಲ ಶೋ ತೋರಿಸ್ತಾನೆ. ಗಾಡ್ ಡೆಮಾನ್ಸ್ಟ್ರೇಟ್, ಜೀಸಸ್ ಕ್ರೈಸ್ಟ್ ಡೆಮಾನ್ಸ್ಟ್ರೇಟೆಡ್ ದ ಲವ್ ಆಫ್ ದ ಫಾದರ್ while he was on the earth. That's what he says in Acts of the Apostles chapter 10:38. ಅಪೊಸ್ತಲ ಕೃತ್ಯಗಳು 10ನೇ ಅಧ್ಯಾಯ 38ನೇ ವಾಕ್ಯದಲ್ಲಿ ನೋಡುತ್ತೆ. ಫಾರ್ ದೇವರು ಮನುಷ್ಯ ನಜರೇತಿನ ಯೇಸು ಕ್ರಿಸ್ತರನ್ನು ಮಹಿಮೆಯಿಂದಲೂ ಬಲದಿಂದಲೂ ಅಭಿಷೇಕಿಸಿದನು. ಆತನು ಮರಣದಲ್ಲಿ ಇದ್ದಂಥವರನ್ನ, ಪಾತಾಳದಲ್ಲಿ ಇದ್ದವರನ್ನ, ಅಂಧಕಾರದಲ್ಲಿ ಇದ್ದವರನ್ನ ಬಿಡುಗಡೆ ಮಾಡುತ್ತಾ ಒಳ್ಳೆಯದನ್ನು ಮಾಡಿಕೊಂಡೇ ಸಂಚರಿಸುತ್ತಾ ಹೋದನು. ದೇವರಿಗೆ ಸ್ತೋತ್ರವಾಗಲಿ. He walked on the planet by demonstrating the love of the Father, because God anointed the Jesus Christ of Nazareth with the Holy Spirit and power. That Holy Spirit and power was with Jesus Christ. ದೇವರು ಯಾರು, ದೇವರ ಪ್ರೀತಿ ಏನು, ದೇವರು ಹೇಗಿದ್ದಾನೆ, ದೇವರ ಅನುಕಂಪ ತೋರಿಸ್ತಾರ ಇಲ್ವಾ, ದೇವರ ಪ್ರೀತಿ ಮಾಡ್ತಾರ ಇಲ್ವಾ, ಅದೆಲ್ಲದಕ್ಕೂ ಪ್ರತಿರೂಪವಾಗಿ ಯೇಸು ದಾರಿಯಲ್ಲಿ ಇಳಿದು ಬಂದು ಆ ದೇವರ ಅವತಾರ ಎತ್ಕೊಂಡು ಈ ಭೂಮಿಯಲ್ಲಿ ಸಂಚರಿಸಿದರು. ಜನ ಕಣ್ಣಿಂದ ಅವರ ಪೀಪಲ್ saw Jesus, people touched the love of God. They were inspired, they came to know who is real God by the action of Jesus Christ, miracles of Jesus Christ. ಆತ ಅವತರಿಸಿದ್ರು, ಭೂಮಿ ಒಳಗೆ ಅವತರಿಸಿದ್ರಾಗ ಭೂಮಿ ಸಂತೋಷ ಪಡ್ತು, ಗಗನ ಮಂಡಲಗಳು ಸಂತೋಷ ಪಡ್ತು, ಜನ ಸಂತೋಷ ಪಟ್ಟರು. ಅವ್ರ ಹತ್ರ ಬಂದವರೆಲ್ಲ ಹೀಲಿಂಗ್ ಆದರು, ಬ್ಲೆಸ್ಸಿಂಗ್ ಆದರು ಅಂತ ಹೇಳ್ತಾರೆ. ಯೇಸು ಭೂಮಿಯಲ್ಲಿ ಸಂಚರಿಸಿದ್ರು. Jesus Christ of Nazareth with the Holy Spirit and power, he went on and doing good and healing the people who are already oppressed, so that they may see the love of the Heavenly Father. ಪರಲೋಕದ ತಂದೆಯ ಪ್ರೀತಿಯನ್ನು ನೋಡತಕ್ಕಂಥ ಅನುಭವವನ್ನು ಅವರಿಗೆ ತಂದು ಹಾಕಿದ್ರು. ನನ್ನ ಪ್ರಿಯ ಮಗಳೇ, ಇವತ್ತು ನಾನು ಹೇಳ್ತೇನೆ, ಅದೇ
ವಾಕ್ಯ ನಿನ್ನ ಹೃದಯದಲ್ಲಿ ಸ್ಥಾಪನೆ ಆಗಿ, ಆ ವಾಕ್ಯವು ನಿನ್ನ ಆದಿಯಲ್ಲಿ ವಾಕ್ಯವಿತ್ತು, ವಾಕ್ಯ ದೇವರ ಬಳಿ ಇತ್ತು, ಆ ವಾಕ್ಯವೇ ದೇವರಾಗಿತ್ತು ಅಂತ ಹೇಳಿದ ಆ ವಾಕ್ಯವು ನಿಮ್ಮ ಹೃದಯದ ಒಳಗೆ ಬಂದ್ಬಿಟ್ರೆ, ನಾನು ಹೇಳ್ತೇನೆ, ಯು ವಿಲ್ ಬಿ ಎ ಸ್ಮಾಲ್ ಜೀಸಸ್ ಆನ್ ದಿಸ್ ಬಿಗ್ ಪ್ಲಾನೆಟ್ ಮೈ ಸನ್ ಅಂಡ್ ಡಾಟರ್. ಈ ಬ್ರಹ್ಮಾಂಡವಾದ ಭೂಮಿಯ ಮೇಲೆ ನಿನ್ನನ್ನು ಒಂದು ಸಣ್ಣ ಪರಲೋಕವಾಗಿ ದೇವರಿಡ್ತಾರೆ, ನಿನ್ನನ್ನು ಒಂದು ಆಶೀರ್ವಾದವಾಗಿಡ್ತಾರೆ, ನಿನ್ನನ್ನು ವೃದ್ಧಿ ಮಾಡೋರಾಗಿಡ್ತಾರೆ, ನಿನ್ನನ್ನು ಎಲ್ಲ ವಿಷಯದಲ್ಲಿ ಪಾಲವಾಗಿ ಅಲ್ಲ ತಲೆಯಾಗಿ ಇಡುತ್ತಾರೆ. ನಿನಗೆ ಅಸಾಧ್ಯವಾದದ್ದು ಯಾವುದು ಇರೋದಿಲ್ಲ. ದೇವರ ಆಶೀರ್ವಾದ ನೀವು ಕಾಣಬೇಕಂದ್ರೆ ಇವತ್ತು ನಾನು ಹೇಳ್ತೇನೆ, ನಿಮ್ಮ ಜೀವನದಲ್ಲಿ ಉಂಟಾಗತಕ್ಕಂಥ ಎಲ್ಲ ಬಂಧನಗಳನ್ನ ದೇವರು ಒಡೆದು ಹಾಕಿ ನಿಮ್ಮನ್ನು ವೃದ್ಧಿ ಮಾಡಿ ಆಶೀರ್ವಾದ ಮಾಡಿ ಅವರ ಮೇಲೆ ತರೋದಕ್ಕೆ ಇಷ್ಟಪಡ್ತಾರೆ. ಅವರ ಮೇಲೆ ತರತಕ್ಕಂಥ ದೇವರು ಇವತ್ತು ನಮ್ಮ ಮಧ್ಯದಿದ್ದಾರೆ ಅಂದರೆ ಇವತ್ತು ನೀನು ನಂಬಬೇಕು, ದೇವರ ನಿನ್ನ ವಾಕ್ಯನ ಹೃದಯದಲ್ಲಿ ಸ್ಥಾಪನೆ ಆಗಲಿ ಅಂತ ಹೇಳಿ. ನಾನು ಹೇಳ್ತೇನೆ, ಹಣ ಇರೋರಿಗೆ ಡಾಕ್ಟ್ರು, ಹಣ ಇರೋರಿಗೆ ಡಾಕ್ಟ್ರು, ಆದರೆ ವಿಶ್ವಾಸ ಇರೋರ್ಗೆ ದೇವರು ಡಾಕ್ಟರ್ ಹೇಳ್ತಾರೆ, ಎಲ್ಲ ಮಾಡಿ ಹೇಳ್ತಾರೆ, ಆ ಭಗವಂತನೇ ನಿಮ್ಮನ್ನ ಕಾಪಾಡಬೇಕಮ್ಮ. ಪೋರ್ ಡಾಕ್ಟರ್ಸ್ ದೇ ಕೆನಾಟ್ ಡೂ ಎನಿಥಿಂಗ್. They are seeing things only in eyes, but we are the people, we see things by faith, my son and daughter. ಕಣ್ಣಿಗೆ ಕಾಣದನ್ನೇ ಡಾಕ್ಟರ್ ಹೇಳ್ತಾರೆ, ಲಂಪಿದೆ ಅಮ್ಮ 3 ಇಂಚಿದೆ ಅಂತ ಹೇಳ್ತಾರೆ. ಅವ್ರ ಕೈಲಿ ನೀನು ಹೇಳೋಕ್ಕಾಗೋದಿಲ್ಲ. ಅವ್ರ MBBS ರಿಪೋರ್ಟ್ ಹೇಳೋದಷ್ಟೇ. ಎಲ್ಲ ಡಾಕ್ಟ್ರುಗಳಿಗಿಂತ ದೊಡ್ಡ ಡಾಕ್ಟ್ರ್ ಒಬ್ರು ಇದ್ದಾರೆ ನೋಡಿ, ಅವ್ರು ಹೇಳ್ತಾರೆ, ತನ್ನ ವಾಕ್ಯನ ಕಳಿಸಿ ತನ್ನ ಜನರನ್ನು ಗುಣ ಮಾಡ್ತೀನಿ ಅಂತ ಹೇಳ್ತಾರೆ. God send His word and heal His people. Heal His people. God send His word and heal His people so that they may see the glory of the word. ಇವತ್ತು ವಾಕ್ಯ ನಿಮ್ಮಲ್ಲಿ ಇದೆಯಾ? ಇಲ್ಲ, ನಾನು ಇನ್ನೂ ಇದ್ದೀನಿ, ಬ್ಯಾಪ್ಟಿಸ್ಟಲ್ಲಿದ್ದೀನಿ, ಸೆವೆಂತ್ ಡೇಲಿದ್ದೀನಿ, ಫುಲ್ ಗಾಸ್ಪಲ್ಲಿದ್ದೀನಿ, ಹಾಫ್ ಗಾಸ್ಪಲ್ಲಿದ್ದೀನಿ ಅಂತಲೇ ಇದ್ದೀರಾ? ಯಾವುದು ಬೇಕು ನಿಮಗೆ? ವಾಕ್ಯದಲ್ಲಿದ್ದೀರಾ? ಏಸು ಹೇಳಿದ್ರು, ಒಬ್ಬನು ನನ್ನಲ್ಲಿಯೂ ನನ್ನ ವಾಕ್ಯಗಳು ಅವನಲ್ಲಿದ್ದರೆ. ದೇವರು ಎಲ್ಲಿ ಹೇಳಲು, ಒಬ್ಬನು SBSG ಫುಲ್ ಗಾಸ್ಪಲ್ಲಿದ್ದು ಫುಲ್ ಗಾಸ್ಪಲ್ ಅವನಲ್ಲಿದ್ದರೆ ಅವನು ಏನು ಬೇಕಾದರೂ ಕೇಳಿ ಅಂತ ಹೇಳಲಿಲ್ಲ. ನಾವು ಮಾಡಿಬಿಟ್ಟಿದ್ದೀವಿ ಡಿನಾಮಿನೇಷನ್ ಬೋರ್ಡ್ಗಳು. ನೀ ಪೆಂಟಿಕೋಸ್ಟಾ? ಪ್ರೈಸ್ ಲಾರ್ಡ್, ಅಲ್ಲೆಲ್ಲೂಯಾ. ಬಸ್ಸಲ್ಲಿ ಹೋಗ್ಬೇಕಾದ್ರೆ ಅದೇ ಬೈಬಲ್ ಹಿಡ್ಕೊಂಡು ನೀ ಕ್ಯಾಥಲಿಕಾ? ಬ್ಯಾಕ್ ಹಿಡ್ಕೋದು, ಅಲ್ಲೇ ಡೈವರ್ಷನ್ ಆಗ್ಬಿಡತ್ತೆ ನೋಡಿ. ಸೈತಾನ್ ಭಾರಿ ಖುಷಿ, ಅವ್ನು ಕ್ಲಾಪ್ ಹೊಡಿತಿರ್ತಾನೆ, ವೆರಿ ಗುಡ್, ಇಬ್ಬರು ಸಪ್ರೇಟ್ ಆಗಿದ್ದೀನಿ ಅಂತೇಳಿ. AG ಫುಲ್ ಗಾಸ್ಪಲು, RC AC OC DC SC SB ಅದೆಲ್ಲ ಬಿಟ್ಬಿಡಿ. ಇವತ್ತಿಂದ ಆಕಾಶ ಭೂಮಿ ಅಳೆದು ಹೋದರೂ ನಿನ್ನ ಮಾತುಗಳು ಎಂದಿಗೂ ಅಳಿಯೋದಿಲ್ಲ ಅಂತ ಹೇಳ್ತಾರೆ. ಆ ವಾಕ್ಯದಲ್ಲಿ ನಿಮ್ಮ ಜೀವನವನ್ನು ಅಸ್ಥಿಭಾರ ಹಾಕಿ began to put the foundation from the word. That's very important because word will never fail, my son and daughter. ಆಕಾಶ ಭೂಮಿ ಅಳೆದು ಹೋದ್ರೆ ನನ್ನ ವಾಕ್ಯಗಳು ಅಳೆದು ಹೋಗೋದಿಲ್ಲ. ಹುಲ್ಲು ಒಣಗಿ ಹೋಗೋದು, ಹೂ ಉದುರಿ ಹೋಗೋದು, ಆದರೆ ಕರ್ತನ ವಾಕ್ಯ ಯಾವಾಗಲೂ ಅದು ಸ್ಥಿರವಾಗುತ್ತೆ. ಗ್ರಾಸ್ ವಿದರ್ಸ್ ಆ್ಯಂಡ್ ದ ಫ್ಲವರ್ ಫೇಡ್ಸ್ ಬಟ್ ದ ವರ್ಡ್ ಆಫ್ ದ ಲಾರ್ಡ್ ವಿಲ್ ನೆವರ್ ಎವರ್ ವಿಲ್ ಫೇಲ್. फूल झड़ जाएगा, घास चल जाएगा, परंतु परमेश्वर का वचन हमेशा हमेशा जिंदगी जिंदगी रहता है. ಹೂ ಒಣಗಿ ಹೋಗುತ್ತೆ, ಹುಲ್ಲು ಒಣಗಿ ಹೋಗುತ್ತದೆ, ಹೂ ಒದರಿ ಹೋಗುತ್ತದೆ, ಆದರೆ ದೇವರ ವಾಕ್ಯ ಎಂದಿಗೂ ಒಣಗೋದಿಲ್ಲ. ಕಾಡಿನಲ್ಲಿರುವ ಹೂಗಳಿಗೆ ದೇವರು ಇಷ್ಟು ಅಲಂಕಾರ ತೊಡಿಸಿ ನಾಳೆ ಒಲೆಯ ಪಾಡಾಗಿ ಹೋಗುವ ಹೂವಿಗೆ ಇಷ್ಟು ಅಲಂಕಾರ ಕೊಡೋದಾದರೆ ದೇವರು ಹೇಳ್ತಾರೆ, ಹೂಗಿಂತಲೂ ನೀವು ಶ್ರೇಷ್ಠವಾದವರು, ಹೂಗಿಂತಲೂ ನೀವು ಕಾಸ್ಟ್ಲಿ ಆದವರು ಅಂತ ಹೇಳ್ತಾರೆ. ಅರಸನಾದ ಸಾಲೋಮನ ಕಾಲಗಳಲ್ಲಿ ಕೂಡ ಆ ಒಂದು ಹೂಗಳಿಗೆ ಇಷ್ಟು ಸೌಂದರ್ಯ ಅರಸನಿಗೆ ಇರಲಿಲ್ಲ. Even in the days of Solomon, God, when he was staying in that kind of splendor, even that splendor, even that flower, even Solomon didn't have that kind of splendor. What God gave that to the flowers. ಒಂದೊಂದು ಹೂಗಳನ್ನ ನೋಡಿ ಹೇಗೆ ಕಾಣುತ್ತೆ. ಒಂದು ಹೂ ನೋಡ್ಬೇಕು, ಹಾಗೆ ನೋಡ್ತಾ ಇರ್ತೀರಿ. Can you see these flowers? It's all made in companies. Forever. ಹಾಗೆ ಇರುತ್ತೆ ಹೂವು. ಇದು ಎಷ್ಟು ಒಳ್ಳೆ ಹೂವು ನೋಡಿ, ಕಿತ್ಕೊಂಡ್ಬರ್ಬೋದು. ವಾಸನೆ ಇಲ್ಲ ರೊಜಾರಿಯೋ. ಆದರೂ ಏನು ಮಾಡ್ತಾರೆ, ದುಬೈಲಿ ಇದಕ್ಕೆ ಸೆಂಟ್ ಹೊಡೆದು ಬಿಡ್ತಾರೆ. ಹಾಗೆ ಮಲ್ಲಿಗೆ ವಾಸನೆ ಬರೋ ಹಾಗೆ ದೇವರಿಗೆ ಸ್ತೋತ್ರ ಆಗಿ. Can you ever create this kind of one flower from your hand? Can you create a living flower? ಇದಕ್ಕೆ ಬೇಕಾದ ಅಂದ, ಇದಕ್ಕೆ ಬೇಕಾದ ಕಲರು, ಇದಕ್ಕೆ ಬೇಕಾದ ಶೇಪು, ಇದು ಎಷ್ಟು ದಿನ ಇರುತ್ತೆ ಹೂವು ಗಿಡದಿಂದ ಬೆಳೆಯೋದು?
ಗಿಡದಿಂದ ಕಿತ್ತು ನಾವು ಮನೆಗೆ ತಂದಾಗ ಒಂದೇ ದಿನ ಅಥವಾ ಎರಡನೇ ದಿನಕ್ಕೆ ಹಾಗೇ ಕೆಳಗೆ ಉದುರಿ ಹೋಗ್ಬಿಡುತ್ತೆ. ದಟ್ಸ್ ಆಲ್ ಫ್ಲವರ್. But you and I are not in that way, my son and daughter. ಆ ಹೂ ಉದುರಿ ಹೋಗುತ್ತೆ, ಹುಲ್ಲು ಒಣಗಿ ಹೋಗುತ್ತೆ. But you and I are specially, we are created in the image and the likeness of God. ದೇವರ ಸೃಷ್ಟಿಯಲ್ಲಿ ನಾವು ಉಂಟು ಮಾಡಲ್ಪಟ್ಟಿರಬೇಕಾದ್ರೆ ನಮಗೆ ವಿರೋಧವಾಗಿ ಕಲ್ಪಿಸಿದ ಯಾವ ಆಯುಧ ಕೂಡ ನಮ್ಮ ಮುಂದೆ ನಿಲ್ಲೋದಿಲ್ಲ. ಮಗಳೇ, ನಿನಗೆ ವಿರೋಧವಾಗಿ ನ್ಯಾಯ ವಿಚಾರಣೆ ಖಂಡಿಸುವ ಪ್ರತಿಯೊಂದು ನಾಲಿಗೆಯನ್ನ ನೀನು ದೋಷದಿಂದ ನೀನು ಖಂಡಿಸ್ತೀಯಾ ಅಂತ ಹೇಳ್ತಾರೆ ದೇವರು. ಆಗ ನಾನು ಹೇಳ್ತೇನೆ, ಯು ಆರ್ ಎ ಸ್ಪೆಷಲ್ ಫಾರ್ ಯುವರ್ ಫ್ಯಾಮಿಲಿ, ಯು ಆರ್ ಎ ಯೂನಿಕ್ ಫಾರ್ ಯುವರ್ ಇನ್ ಆಲ್ ಯುವರ್ ಸಿಬ್ಲಿಂಗ್ಸ್, ಮೈ ಸನ್ ಅಂಡ್ ಡಾಟರ್. ನಿನ್ನ ಎಲ್ಲ ಒಡ ಹುಟ್ಟಿದವರ ಮಧ್ಯದಲ್ಲಿ ನೀನೊಂದು ಸ್ಪೆಷಲ್ ಆಗಿ ಇಡಲ್ಪಟ್ಟಿದ್ಯಾ. ಬೇರೆ ಹೇಳ್ತಾರೆ, ಹೂಗೆ ಇಷ್ಟು ಅಲಂಕಾರ ಕೊಡೋದಾದ್ರೆ ಆಂಡ್ರಿಗೆ ಕೊಡೋದಿಲ್ವಾ, ಸಿಲಿನ್ ಬೈಗೆ ಕೊಡೋದಿಲ್ವಾ, ರೀಟಾ ಬೈಗೆ ಕೊಡೋದಿಲ್ವಾ, ತೆರೆಸಾ ಬೈಗೆ ಕೊಡೋದಿಲ್ವಾ? ಅವಾಗ ಹೂಗೆ ಇಷ್ಟು ಅಲಂಕಾರನ ಕೊಡೋದಾದ್ರೆ ಹೂಗಳಿಗಿಂತ ನೀ ಶ್ರೇಷ್ಠವಾದವರು ಅಂತ ಹೇಳ್ತಾರೆ.